ಗೈಸ್ ತುಂಬಾನೇ ರಿಕ್ವೆಸ್ಟ್ ಆಗಿರುವಂತಹ ಲೋಗೋ ಎಡಿಟಿಂಗ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ತುಂಬಾನೇ ರಿಕ್ವೆಸ್ಟ್ ಆಗಿರುವಂಥದ್ದು. ಸೊ ಈ ವಿಡಿಯೋನ ಕೊನೆ ಗಂಟ ನೋಡಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದರ ಫುಲ್ ಪ್ರಾಜೆಕ್ಟ್ನ ನಾನು 3 ರೀತಿಯಾದಂತಹ ಲೋಗೋಸ್ನ ಕೊಟ್ಟಿರ್ತೀನಿ. ಸೊ ನೀವೇನು ಮಾಡಬೇಕಾಗಿಲ್ಲ, ನೋಡ್ತಾ ಇರ್ಬೋದು, ಇನ್ಸ್ಟಾಲ್ ಮಾಡ್ಕೊಂಡು ಹಾಕ್ಸೋಣ ನಿಮ್ಮ ಪ್ರಾಜೆಕ್ಟ್ ಅಲೈಟ್ ಮೋಷನ್ ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡು ಹಾಕ್ಸೋಣ. ಸೊ ಲೋಗೋ 1, ಲೋಗೋ 2 ಮತ್ತು ಲೋಗೋ 3 ಅಂತೇಳಿ 3 ರೀತಿಯಾದಂಥ ಲೋಗೋನ ನಾನು ಡಿವೈಡ್ ಮಾಡಿದ್ದೀನಿ. ಸೊ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಡಿಪೆಂಡ್ ಅಪ್ಪ, ನಾನು ಪ್ರಿವ್ಯೂಲ್ಲಿ ತೋರಿಸೋನಲ್ಲ ಅದೇ ರೀತಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಡಿಪೆಂಡ್ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಈಗ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫಾಂಟನ್ನು ಕೂಡ ಕೊಟ್ಟಿರ್ತೀನಿ. ಅಕಸ್ಮಾತ್ ಆಗಿ ಕೆಲವೊಂದೊಬ್ಬರಿಗೆ ಫಾಂಟ್ ಅದೇನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಈ ಒಂದು ಫಾಂಟನ್ನು ಯೂಸ್ ಮಾಡಬೇಕಂದ್ರೆ ಸೊ ಒಂದು ಬಿಗ್ ಲೆಟರಲ್ಲಿರುವಂಥ ಅಂದರೆ ಬಿಗ್ ಸೈಜ್ ಇರುವಂಥ ಫಾಂಟನ್ನು ನೀವು ಯೂಸ್ ಮಾಡಿರಿ. ಓಕೆ, ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ರಿ. ಸೊ ಈಗ ಫಸ್ಟ್ ಒಂದು ಲೋಗೋನ ಓಪನ್ ಮಾಡ್ಕೊಂಡು ಈ ರೀತಿ ಇರುತ್ತೆ. ಇಲ್ಲಿ ನೀವೇನು ಚೇಂಜ್ ಮಾಡಬೇಕಾಗಿರಲ್ಲ, ಜಸ್ಟ್ ಇಲ್ಲಿ ನಿಮ್ಮ ನೇಮ್ನ ಚೇಂಜ್ ಮಾಡಬೇಕಾಗಿರುತ್ತೆ. ನೋಡ್ಕೊಳ್ರಿ, ನಾನು ಬಸ್ಸನ್ನು 2 ಸರಿ ಬರ್ದಿದ್ದೀನಿ, ವಿತ್ ಯೂನು 1 ಸರಿ ಬರ್ದಿದ್ದೀನಿ. ಓಕೆನಾ, ಇಲ್ಲಿ ನೀವು ಬೇರೆನೇ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಪಿಕ್ಕನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಈಗ ಸಿಂಪಲಾಗಿ ಹೇಳ್ತೀನಿ, ಪಿಕ್ಕನ್ನ ಯಾವ ರೀತಿ ಚೇಂಜ್ ಮಾಡಬೇಕಂದ್ರೆ ಸೊ ಗೂಗಲಲ್ಲಿ ಹೋಗ್ಬೋದು ಅಥವಾ ಪಿಂಟ್ರೆಸ್ಟ್ ಆ್ಯಪಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವುದು ಇಷ್ಟ ಆಗಿರುತ್ತೆ, ಅಂದರೆ ಯಾವ ಹೀರೋದು ಬೇಕು, ಹುಡುಗಿದ್ ಬೇಕು, ಸೊ ಅವರ ಒಂದು ಇಮೇಜಸ್ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಓಕೆ, ನಾನು ಪುನೀತ್ ರಾಜ್ಕುಮಾರ್ ಸಿಂಪಲ್ ಆಗಿ ತೋರಿಸ್ತೀನಿ. ಸೊ ಆಲ್ರೆಡಿ ಒಂದು ಡೌನ್ಲೋಡ್ ಮಾಡ್ಕೊಂಡಿರೋ ವೀಡಿಯೋ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಅದನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿದ್ದೀನಿ. ರಿಮೂವ್ ಮಾಡ್ಕೊಂಡಿರೋ ಬ್ಯಾಕ್ಗ್ರೌಂಡ್ನ ಸೊ ಇಲ್ಲಿ ನಾನು ಹ್ಯಾಡ್ ಮಾಡ್ತೀನಿ. ಓಕೆನಾ, ಇಲ್ಲಿ ಏನು ಮಾಡಬೇಕಾಗಿಲ್ಲ, ಸೊ ಪ್ಲಸ್ನ ಕಟ್ಕೊಂಡು ಮೀಡಿಯಾಕ್ಕೆ ಹೋಗಿ ಸೊ ಆಲ್ರೆಡಿ ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋ ಸೊ ಒಂದು ಇಮೇಜ್ ಇದೆ, ಆ ಒಂದು ಇಮೇಜನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಇಮೇಜ್ ಎಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಆ ಒಂದು ಇಮೇಜ್ ಕೆಳಗಡೆ ತೊಗೊಂಬರ್ತೀನಿ. ಈ ಒಂದು ಇಮೇಜನ್ನ ಮ್ಯೂಟ್ ಮಾಡ್ತೀನಿ. ಸೊ ಈ ರೀತಿ ಇರುತ್ತೆ. ಓಕೆನಾ, ನಿಮ್ಗೆ ಈ ರೀತಿ ಇರುತ್ತೆ. ಇದನ್ನು ಝೂಮ್ನ ಕಮ್ಮಿ ಮಾಡ್ಕೊಳ್ರಿ. ಓಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಝೂಮ್ನ ಕಮ್ಮಿ ಮಾಡ್ಕೊಳ್ರಿ. ಸೊ ಕಮ್ಮಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಅಲೈಟ್ ಮೋಷನ್ ಕಾಣಿಸೋ ರೀತಿ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಓಕೆನಾ, ಸೊ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಮತ್ತು ಇಲ್ಲಿ ನಿಮಗೆ PNGಗಳು ಕೊಟ್ಟಿರ್ತೀನಿ. ಈ PNGಗಳು ಸೊ ಈ ಥರ ಒಂದು PNGಗಳನ್ನು ನೀವು ಈ ಥರ ಮೂವ್ ಟ್ರಾನ್ಸಾಕ್ಷನಲ್ಲಿ ನಿಮಗೆ ಯಾವ ರೀತಿ ಬೇಕು ಕಾಣಿಸೋಕ್ಕೆ ಲುಕ್ಕು ಡಿಪೆಂಡ್ ಅಪಾನ್ ಮಾಡ್ಕೊಳ್ರಿ. ಸೊ ಈ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರುವಂಥ PNGಗಳನ್ನು ಇದರಲ್ಲಿ ಹಾಕಿ ನೀವು ಒಂದು ಲೋಗೋನ ಕ್ರಿಯೇಟ್ನ ಮಾಡ್ಕೋಬೋದು. ಸೊ ಇದು ಬೇಕಾಗಿಲ್ಲ ನಮಗೆ ಮೊದಲ ಥರನೇ ಇರಬೇಕು ಅಂತಂದರೆ ಸೊ ನಿಮಗೆ ಇನ್ನೊಂದು ರೀತಿಯಾದಂಥ ಲೋಗೋ ತೋರಿಸ್ತೀನಿ. ಇಲ್ಲೂ ಕೂಡ ಸೇಮ್ ಅದೇ ರೀತಿಯ ಲೋಗೋ 2 ಅಂತ ಇರುತ್ತೆ. ಇದು ಸ್ವಲ್ಪ ಯೂನಿಕ್ ಆಗಿರುತ್ತೆ. ಓಕೆನಾ, ಸೊ ಇದು ಯೂನಿಕ್ ಆಗಿರುತ್ತೆ. ಫಾಂಟ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಯೂಸ್ ಮಾಡ್ಕೊಳ್ರಿ, ಇಲ್ಲ ಅಂತಂದರೆ ಸೊ ಅಲೈಟ್ ಮೋಷನಲ್ಲಿ ಇರುವಂಥ ಬಿಗ್ ಲೆಟರಲ್ಲಿರುವಂಥ ಫಾಂಟನ್ನು ಯೂಸ್ ಮಾಡಿರಿ. ಓಕೆನಾ, ಸೊ ಕೆಳಗಡೆ ಮಾತ್ರ ಬೇರೆ ಒಂದು ಚಿಕ್ಕ ಲೆಟರ್ ಅಂತ ಯೂಸ್ ಮಾಡಿರಿ. ಓಕೆನಾ, ಸೊ ಇಲ್ಲಿ ಸೇಮ್ ಆಸ್ ಇಟ್ ಈಸ್ ನಾನು ತೋರಿಸಿರುವಂಥ ಇಮೇಜಸ್ಗಳನ್ನ ನೀವು ಇಲ್ಲಿ ಜಸ್ಟ್ ಇಮೇಜ್ ಚೇಂಜ್ ಮಾಡಿ ಇಮೇಜನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲೇನು ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ. ಓಕೆನಾ, ಇದೊಂದು ರೀತಿ ಲೋಗೋ ಇರುತ್ತೆ. ಇನ್ನೊಂದು ರೀತಿ ಲೋಗೋ 3 ಅಲ್ಲಿ ಹೇಳ್ತೀನಿ. ಇದು ತುಂಬಾ ಮಾಸ್ ಆಗಿರುತ್ತೆ. ಓಕೆನಾ, ಇದು ತುಂಬಾ ಮಾಸ್ ಒಂಥರ ಹ್ಯಾಟಿಟ್ಯೂಡ್ ಥರ ಏನಿರುತ್ತೆ ಆ ಥರ ಒಂದು ಮಾಸ್ ರೀತಿದು ಲೋಗೋ ಆಗಿರುತ್ತೆ. ಸೊ ಇಲ್ಲಿ ಕೂಡ ಏನಿಲ್ಲ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರುವಂಥ PNGಗಳನ್ನ ಜಸ್ಟ್ ಇಲ್ಲಿ ಏನು ಮಾಡಬೇಕು ಅಂದರೆ ಪ್ಲಸ್ನ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ ಸೊ ನಾನು ಹೇಳಿದ್ನಲ್ವ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡ್ರೆ ಇಮೇಜ್ನ ಜಸ್ಟ್ ರಿಮೂವ್ ಟ್ರಾನ್ಸಾಕ್ಷನಲ್ಲಿ ಸೈಜ್ನ ಕಮ್ಮಿ ಇಟ್ಕೊಂಡು ಸೊ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಸೀದಾ ಕೆಳಗಡೆ ತೊಗೊಂಬನ್ರಿ. ಎಲ್ಲಿ ನಾನು ಒಂದು ಫೋಟೋನ ಹಾಕಿರ್ತೀನಿ ಅಲ್ಲಿ ಕೆಳಗಡೆ ಈ ಥರ ತೊಗೊಂಬನ್ರಿ. ಓಕೆನಾ, ಸೊ ತೊಗೊಂಬಂದಾದ್ಮೇಲೆ ಇದನ್ನು ಮ್ಯೂಟ್ ಮಾಡ್ಕೊಳ್ರಿ. ಸೊ ನೋಡಿ ಈ ರೀತಿ ಒಂದು ಮಾಸ್ ಆಗಿರುವಂತಹ ರೀತಿಯಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಆಸ್ ಇಟ್ ಈಸ್ ನಿಮ್ಮ ಒಂದು ನೇಮನ್ನು ಚೇಂಜ್ ಮಾಡ್ಕೊಳ್ರಿ. ಓಕೆನಾ, ಇಲ್ಲಿ ಪ್ರಿನ್ಸ್ ಅಂತ ಇರೋದನ್ನು ಬಸ್ಸು ಅಂತ ಅದ್ರ ಮಾಡ್ಕೊಳ್ರಿ. ಆಸ್ ಇಟ್ ಈಸ್ ನಿಮ್ದು ಏನು ಹೆಸರು ಇರುತ್ತೆ, ಶಿವು, ಬೇಜಿಯಮ್ಸು ಅಥವಾ ಬೇರೆ ಬೇರೆ ಯಾವ್ಯಾವ ನಿಮ್ಮ ಹೆಸರು ಇರುತ್ತೆ ನೀಟಾಗಿ ನೋಡಿಕೊಂಡು ಅಡ್ಜಸ್ಟ್ನ ಮಾಡ್ಕೊಳ್ರಿ. ಮತ್ತು ಇಲ್ಲಿ ಕೆಳಗಡೆ ಇಲ್ಲಿ ಮೇಲೆ ಏನು ನೋಡ್ತಾ ಇದ್ದೀರಲ್ಲೋ ಇದೆಲ್ಲ ಅದನ್ನು ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಫೋಟೋ ಡಿಪೆಂಡ್ ಮಾಡ್ಕೊಂಡಿರ್ತೀರಲ್ವ, ಫೋಟೋ ನೀವು ಹೆಂಗೆ ಮೂವ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ತಿರ್ತೀರ. ಓಕೆನಾ, ಫೋಟೋ ಮೂವ್ ಮಾಡಿದಷ್ಟು ಆ ಲೋಗೋ ಮೇಲೆ ಅಂತಹ ರೈಟಿಂಗ್ ಇರುತ್ತೆ ಅದು ನೀಟಾಗಿ ಸೆಟ್ ಆಗುತ್ತೆ. ಓಕೆನಾ, ಈ ರೀತಿ ಒಂದು ಲೋಗೋನ ಕ್ರಿಯೇಟ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಏನು ಮಾಡಿರ್ತಾರೆ, ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರಾಜೆಕ್ಟ್ನ ಜಸ್ಟ್ ಎಕ್ಸ್ಪೋರ್ಟ್ ಕೊಟ್ಕೊಂಡು ಇಲ್ಲಿ ಕರೆಂಟ್ PNG ಅಂತ ಇರುತ್ತೆ ಕೊಟ್ಕೊಂಡು ಸೇವ್ನ ಮಾಡ್ಕೊಳ್ರಿ. ಓಕೆ, ತುಂಬಾ ಯೂನಿಕ್ ಆಗಿರುತ್ತೆ. ಟ್ರೈ ಮಾಡಿ ನೋಡ್ರಿ. ಯೂಸ್ಫುಲ್ ಅನ್ಸೋದೇ ಮಾತ್ರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಲವ್ ಯು ಆಲ್.